ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಇಂದು ನಡೆಯುತ್ತಿದ್ದ ಕಾರ್ಯಕ್ರಮವೊಂದರ ನಡುವೆಯೇ ದಿಢೀರ್ ಅಸ್ವಸ್ಥಗೊಂಡಿದ್ದಾರೆ. ಬೆಂಗಳೂರಿನ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇಳೆ ಅವರು ವೇದಿಕೆಯ ಮೇಲೆಯೇ ಕುಸಿದು ಬಿದ್ದಿದ್ದಾರೆ. ಏನಾಯಿತು ಅವರಿಗೆ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಕಾರ್ಯಕ್ರಮವೊಂದರಲ್ಲಿ ಭಾಷಣ ಮಾಡುವಾಗಲೇ ಕುಸಿದು ಬಿದ್ದು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಅವರನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಂದು ಬೆಂಗಳೂರಿನ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತ ಪಿಜಿಆರ್ ಸಿಂಧ್ಯಾ ಅವರಿಗೆ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸಂತೋಷ್ ಹೆಗಡೆ ಭಾಗವಹಿಸಿದ್ರು. ಈ ವೇಳೆ ಭಾಷಣ ಮಾಡುವಾಗ ಅಸ್ವಸ್ಥಗೊಂಡು ಕುಸಿದು ಬಿದ್ದರು. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿಗೆ ಶುಗರ್ ಲೆವೆಲ್ ಕಡಿಮೆಯಾಗಿ ಬಿಪಿ ಕೂಡ ಲೋ ಆಗಿದೆ. ಈ ಹಿನ್ನೆಲೆ ತಲೆ ಸುತ್ತು ಬಂದು ಮನೆಗೆ ಹೋಗ್ತೀನಿ ಎಂದು ಸ್ಟೇಜ್ ಇಂದ ಕೆಳಗಡೆ ಇಳಿದಿದ್ರು. ಈ ವೇಳೆ ತಲೆ ಸುತ್ತಿ ಸ್ವಲ್ಪ ವಾಮಿಟ್ ಆಗಿ ಕೆಳಗಡೆ ಬಿದ್ರು. ಕೂಡಲೇ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಸದ್ಯ ಅವರಿಗೆ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸ್ಟೇಜ್ ಅಲ್ಲಿ ಅವರು ಸ್ಪೀಚ್ ಕೊಡಬೇಕಾಗಿತ್ತು. ಸ್ವಲ್ಪ ಸ್ಲೋ ಆಗಿ ಅವರು ಸ್ಪೀಚ್ ಕೊಡ್ತಾ ಇದ್ರು. ಅದಾದ ನಂತರ ಅವರು ಹೋಗಿ ಸೀಟ್ ಕೂತ್ಕೊಳ್ಳುವಾಗ 2 ಸತಿ ವಾಮಿಟ್ ಮಾಡಿದ್ರು. ಅಲ್ಲಿ ಹೋಗುವಾಗ ಕೊಲಾಪ್ಸ್ ಆಗ್ತಾಯಿದ್ರು. ನಮ್ಮ ಸ್ಕೌಟ್ನವರು ಇಮಿಡಿಯೇಟ್ಲಿ ಅವ್ರು ಸಪೋರ್ಟ್ ಮಾಡಿ ಅವ್ರನ್ನ ನಿಧಾನವಾಗಿ ಕರೆಕ್ಟ್ ಅದೊಂದು ಒಳ್ಳೆ ಇದಾಯಿತು. ನಂತರ ಅವರು ಕೂರುವಾದಾಗ ಮೈಂಡಾಗಿ ಅರೆಸ್ಟ್ ಆಯಿತು. ಸೊ ದೇರ್ ವಾಸ್ ನೋ ಪಲ್ಸಸ್ ಏನು ಇರಲಿಲ್ಲ ಅದು. ಸೊ ಇಮಿಡಿಯೇಟ್ಲಿ ಕಾದರ್ಪಾಯಿ ಬಂದ್ಬಿಟ್ಟು ಇಮಿಡಿಯೇಟಾಗಿ ಅವ್ರನ್ನ ಎತ್ತಿದ್ರು ಇದು ಮಾಡಿ. ಆಮೇಲೆ ನಾನು ಅಲ್ಲಿ ಹೋದಾಗ ಅಲ್ಲಿ ಸ್ವಲ್ಪ ಅರೆಸ್ಟ್ ಆಗಿರೋ ಸನ್ನಿವೇಶ ಎಕ್ಸ್ಟರ್ನಲ್ ಕಾರ್ಡಿಯಕ್ ಮಸಾಜ್ ಒಂದು ಕೊಟ್ಟಾಗ ಅವರು ಸಡನ್ನಾಗಿ ವಿಟ್ನೆಸ್ ಕಾರ್ಡಿಯಕ್ ಅರೆಸ್ಟ್ ಆಗಿರೋದ್ರಿಂದ ಅದು ರಿಕವರಿ ಆದರು. ಆಮೇಲೆ BP ಲೋ ಇತ್ತು ಅಂತ ಹೇಳಿ ಕಾಲೆಲ್ಲನೂ ಲಿಫ್ಟ್ ಮಾಡಿಕೊಂಡು ಹಾಗೆ ಸೇಫಾಗಿ ಶಿಫ್ಟ್ ಮಾಡಿದ್ದಾರೆ. ಆ್ಯಂಡ್ ಆನ್ ದ ವೇ ಜರ್ನಿಯಲ್ಲೇ ಇವ್ರನ್ನ ರೆಕಗ್ನೈಸ್ ಮಾಡಿ ಮಾತಾಡ್ತಾರೆ ಜಸ್ಟಿಸ್ ಸಂತೋಷ್ ಹೆಗ್ಡೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅಸ್ವಸ್ಥರಾಗಿ ವೇದಿಕೆ ಮೇಲೆ ಕುಸಿದು ಬೀಳ್ತಾ ಇದ್ದಂತೆಯೇ ಕೂಡಲೇ ಸಂತೋಷ್ ಹೆಗಡೆಯವರನ್ನ ಸ್ವತಃ ವಿಧಾನಸಭೆ ಸ್ಪೀಕರ್ UT ಖಾದರ್ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯ ICUನಲ್ಲಿ ಸಂತೋಷ್ ಹೆಗಡೆಗೆ ಚಿಕಿತ್ಸೆ ಮುಂದುವರೆದಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ. ಭಾಷಣದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತಾಗುವವರೆಗೆ ವಾಂತಿ ಮಾಡಿದ್ರು. ಅದಕ್ಕಾಗಿ ಅವರು ಮನೆಗೆ ಅಂತ ಕರ್ಕೊಂಡು ಹೋಗುವಾಗ ಸ್ಟೇಜಿನಲ್ಲೇ ಅವ್ರಿಗೆ ಸ್ವಲ್ಪ ವ್ಯತ್ಯಾಸ ಆಗಿ ಕೊಲಾಪ್ಸ್ ಆಗ್ತಾ ಇದ್ದಿದ್ದು. ಸ್ವಲ್ಪ ಇದರ ಗಂಭೀರತೆ ಅರ್ಥ ಮಾಡಿಕೊಂಡು ಡಾಕ್ಟರ್ ನಾಗೆ ರಮೇಶ್ ಅವರು ಸೀದಾ ಪ್ರಯತ್ನ ಪಟ್ಟು ತಕ್ಷಣವೇ ಆ ಪರಿಸ್ಥಿತಿಯನ್ನು ನೋಡಿ ಅವರನ್ನು ನಾವು ಆಂಬ್ಯುಲೆನ್ಸ್ ಇದ್ದಾರೆ ಅನ್ನೋ ವಾಹನ ಅಂದರೆ ನಾವು ತಂದು ಅವರು ಚಿಕಿತ್ಸೆ ಪಡೀತಿದ್ದಾರೆ. ಅವರು ಆರಾಮಾಗಿದ್ದಾರೆ, ಹುಷಾರಾಗಿದ್ದಾರೆ. ಅವರ ಮನೆಯಿಂದ ಬಂದಿದ್ದು ಮುಟ್ಟಿದ್ದಾರೆ, ಮಾತಾಡ್ತಾರೆ. ಎಲ್ಲ ವಿಚಾರ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ಪ್ರೆಸ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗ್ತದೆ ಡಾಕ್ಟರ್ ಆಗುತ್ತೆ ಇಲ್ಲಿ ಡಾಕ್ಟರ್ ಹೇಳಿ ಈ ಡಾಕ್ಟರ್ ಅವರು ಸ್ಟೇಜಲ್ಲಿ ಇದ್ದರು. ಸಿಂಕೋಪರೇಟ್ ಆಗಿ ಅರೆಸ್ಟ್ ಬಟ್ ನೌ ಇಸ್ ಫೈನ್. absolutely fine. And his family is veteran doctors ಯಾರಿದ್ದಾರೆ ಅವ್ರು ಇಲ್ಲೇ ಇರ್ಬೋದು. ಒಟ್ನಲ್ಲಿ ನಿವೃತ್ತ ಲೋಕಾಯುಕ್ತರಾಗಿ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಜನಪ್ರಿಯತೆ ಗಳಿಸಿರುವ ಸಂತೋಷ್ ಹೆಗಡೆ ಅವರು ಸಾರ್ವಜನಿಕ ಜೀವನದಲ್ಲಿ ಇಂದಿಗೂ ಸಕ್ರಿಯರಾಗಿದ್ದಾರೆ. ಅವರ ಅಸ್ವಸ್ಥತೆಯ ಸುದ್ದಿ ತಿಳಿದು ಅಭಿಮಾನಿಗಳು ಮತ್ತು ಹಿತೈಷಿಗಳು ಆತಂಕಕ್ಕೀಡಾಗಿದ್ದು ಅವರು ಆದಷ್ಟು ಬೇಗ ಸಂಪೂರ್ಣ ಗುಣಮುಖರಾಗಲಿ, ಮನೆಗೆ ಮರಳಲಿ ಎಂದು ಆಶಿಸುತ್ತಿದ್ದಾರೆ. ಗಿರೀಶ್ BS, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.